ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಂಗಳೂರಿಗೆ ಮಹತ್ವದ ಪ್ರಮುಖವಾದಂತಹ ದಿನ. ಕಾರಣ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಜಿಬಿಎ ಚುನಾವಣೆಯ ಭವಿಷ್ಯ ನಿರ್ಧಾರವಾಗಲಿದೆ. ಈ ಕಾರಣ ಇದುವರೆಗೂ ಕೂಡ ಜಿಬಿಎ ಎಲೆಕ್ಷನ್ ಆಗಿಲ್ಲ, ಪದೇ ಪದೇ ಮುಂದೂಡಿಕೆ ಮಾಡ್ತಾ ಇದ್ರು. ನಮ್ಗೆ ಈ ಡೇಟ್ ಬೇಡ, ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇತ್ತು ಸರ್ಕಾರ. ಆದ್ರೀಗ 2020 ಸೆಪ್ಟೆಂಬರ್ ನಿಂದ ಬೆಂಗಳೂರಲ್ಲಿ ಸ್ಥಳೀಯ ಆಡಳಿತವೇ ಇಲ್ಲದಂತಾಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಭವಿಷ್ಯ ಆ ನಿರ್ಧಾರ ಇವತ್ತು ಪ್ರಕಟ ಆಗಲಿದೆ. ಚುನಾವಣೆ ನಡೆದಿದೆ, ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಜೂನ್ 30ರೊಳಗೆ ಚುನಾವಣೆ ನಡೆಸೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನ ಹೊರಡಿಸಿತ್ತು. ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗದಿಂದ ಸಿದ್ಧತೆ ಕೂಡ ನಡೀತಾ ಇದೆ. ಆದ್ರೆ ಚುನಾವಣೆಗೆ ಮಳೆ ಅಡ್ಡಿ, ಸಿಬ್ಬಂದಿ ಕೊರತೆ, ಈ ಕಾರಣ ಹೇಳ್ತಾ ಇದೆ ಸರ್ಕಾರ. ಅಕ್ಟೋಬರ್ ವೇಳೆಗೆ ಚುನಾವಣೆ ನಡೆಸೋದಕ್ಕೆ ಅವಕಾಶಕ್ಕೆ ಮನವಿ ಮಾಡಿಕೊಂಡಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿ ಕುರಿತು ಇವತ್ತು ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಈ ಅರ್ಜಿಯನ್ನ ಇವತ್ತು ವಿಚಾರಣೆಗೆ ಅಂತ ಕೈಗೆತ್ಕೊಂಡಂತ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಏನ್ ವಾದ ಮಂಡಿಸ್ತಾರೆ, ಏನ್ ಕಾರಣ ಕೊಡ್ತಾರೆ? ಇದೆ ಸಿಬ್ಬಂದಿ ಕೊರತೆ ಇದೆ, ಮಳೆ ಪದೇ ಪದೇ ಅಕಾಲಿಕವಾಗಿ ಬರ್ತಾ ಇದೆ, ಇದರಿಂದಾಗಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ, ಹಾಗಾಗಿ ಸದ್ಯಕ್ಕೆ ನಮ್ಗೆ ಈ ಡೇಟ್ ಬೇಡ ಅಂತ. ಇನ್ನು ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಸಾಧ್ಯತೆ ಕೂಡ ಇದೆ. ಇವತ್ತು ಇಂದಿನ ತೀರ್ಪಿನತ್ತ ರಾಜ್ಯ ರಾಜಕೀಯ ನಾಯಕರ ಚಿತ್ತ ಈಗ ನೆಟ್ಟಿದೆ. ಅವರಿಗೆ ಸಿದ್ಧತೆಗೆ ಇನ್ನೂ ಸಮಯ ಬೇಕು ಅನ್ನೋದು ಸರ್ಕಾರ ಹೇಳ್ತಾ ಇರುವಂತ ಒಂದಷ್ಟು ಕಾರಣಗಳು. ನೋಡೋಣ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ಸೂಚನೆ ಕೊಡುತ್ತೆ ಅಂತ. ಯಾಕೆಂದ್ರೆ ಇತ್ತೀಚೆಗೆ ಈ ಡೇಟ್ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಪೋಸ್ಟ್ಪೋನ್ ಮಾಡೋದಿಲ್ಲ ನಾವು ಅಂತ ಕೂಡ ಹೇಳಿದ್ರು. ಇನ್ ಮುಂದೆ ಏನಾಗುತ್ತೆ ಅಂತ